ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಹೋರಾಟ ನಡೀತಾ ಇದೆ, ಈ ಹೋರಾಟಕ್ಕೆ ಈಗಾಗಲೇ BY ವಿಜೇಂದ್ರ ಅವರು ಬೆಳಗ್ಗೆಯಿಂದಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಖುದ್ದು ಅವರೇ ಆ ಒಂದು ವೇದಿಕೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇದ್ದು ರೈತರೊಂದಿಗೆ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಇದೀಗ ಇವತ್ತು ರಾತ್ರಿ ಇಲ್ಲೇ ರೈತರೊಟ್ಟಿಗೆ ಬೀದಿಯಲ್ಲೇ ಮಲಗಿ ಆ ರೈತರ ಬೆನ್ನಿಗೆ ನಿಂತಿರುವಂಥದ್ದು ಸದ್ಯ ಈಗ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಊಟವನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ವಿಜೇಂದ್ರ ಅವರು ವೇದಿಕೆ ಮೇಲೆ ಮಲಗಿರುವಂಥದ್ದು. ಎಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದೇ ವೇದಿಕೆಯಲ್ಲೇ ರೈತರೊಟ್ಟಿಗೆ ಮಲಗಿರುವಂಥದ್ದು. ಇದು ರೈತರೊಟ್ಟಿಗೆ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರಿದ್ದಾರೆ, ಅದರ ಜೊತೆಗೆ BJPಯ ಜಿಲ್ಲಾಧ್ಯಕ್ಷರಾದಂಥ ಸುಭಾಷ್ ಪಾಟೀಲ್ ಅವರಿದ್ದಾರೆ. ಹೀಗೆ BJPಯ ಎಲ್ಲ ನಾಯಕರಿದ್ದಾರೆ. ಅದರ ಜೊತೆಗೆ ಬಹುಮುಖ್ಯವಾಗಿ ರೈತ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಸದ್ಯ ಈಗ ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆಯಾಗಿರುವಂಥದ್ದು. ಅಂದರೆ ಅಹೋರಾತ್ರಿ ಧರಣಿಗೆ ವಿಜೇಂದ್ರ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಅವ್ರನ್ನ ಮಾತಾಡಿಸ್ತೇನೆ. ಈ ಒಂದು ಸರ್ಕಾರಕ್ಕೆ ಇವತ್ತು ಗಡುವು ಕೂಡ ಕೊಟ್ಟಿದ್ರು. ಸೊ ಸರ್ಕಾರ ಸ್ಪಂದನೆ ಸಿಗಲಿಲ್ಲ ಅಂತೇಳಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಬಿಟ್ಟು ರೈತರ ಬೀದಿಯಲ್ಲಿದ್ದಾರೆ. ಹೀಗಾಗಿ ನಾನು ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲ್ಲ ಅನ್ನುವಂಥದ್ದನ್ನು ಕೂಡ ಸಂದೇಶವನ್ನು ಕೊಟ್ಟಿದ್ರು. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ನೀವು ಕೂಡ ರೈತರ ಹೋರಾಟದಲ್ಲಿ ಭಾಗಿಯಾಗಿದ್ರಿ, ಅದರಲ್ಲೇ ರೈತರ ಜೊತೆಗೆ ಮಲಗ್ತಾ ಇದ್ದೀರಿ. ಸರ್ಕಾರಕ್ಕೆ ಡೆಡ್ಲೈನು ಕೊಟ್ಟಿದ್ರಿ, ಮುಗಿದೋಗಿದೆ. ಸೊ ಏನು ಹೇಳ್ತೀರಿ? ಕಳೆದ 6 ದಿನಗಳಿಂದ ಭಾಳ ಶಾಂತಿಯುತವಾಗಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಈ ಹೋರಾಟ ಇಲ್ಲೊಂದು ಕಡೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದೆ ಇರತಕ್ಕಂಥದ್ದು, ಮತ್ತೊಂದು ಕಡೆ ಹೋರಾಟದ ಕಿಚ್ಚು ಅಕ್ಕಪಕ್ಕ ತಾಲೂಕಿನಲ್ಲೂ ಕೂಡ ಇದು ಬೆಳೀತಾ ಇರುವಂಥದ್ದು. ಬೈಲಹೊಂಗಲ ಇರ್ಬೋದು, ಚಿಕ್ಕೋಡಿನಲ್ಲಿ, ಅದೇ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ರೈತರು ಬೀದಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 6 ದಿನಗಳಿಂದ ಹೋರಾಟ ನಡೀತಾ ಇದ್ರೂ ಸಹ ರಾಜ್ಯ ಸರ್ಕಾರದ ಯಾವುದೇ ಒಬ್ಬ ಸಚಿವ, ಉಸ್ತುವಾರಿ ಸಚಿವರಾಗಲಿ, ಸಕ್ಕರೆ ಖಾತೆಯ ಇಲಾಖೆ ಸಚಿವರಾಗಲಿ, ಇವ್ರು ಯಾರೂ ಕೂಡ ಬರದೇ ಇರುವಂಥದ್ದು. ರೈತರಲ್ಲಿ ಇನ್ನು ಆಕ್ರೋಶ ಉಲ್ಬಣ ಆಗಿರುವಂಥದ್ದು. ಇದ್ರ ಪರಿಣಾಮನೇ ಇವತ್ತೆಲ್ಲ ಕಡೆ ಬೀದಿಗಳದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ವಿರೋಧ ಪಕ್ಷವಾಗಿ ಏನೋ ನಾಮಕಾವಸ್ಥೆ ಬಂದು 1 ತಾಸು 2 ತಾಸು ರೈತರ ಜೊತೆ ವಿಜೇಂದ್ರ ಅವರು ಬಂದರು ಹೋದ್ರು, ಅದು ಆ ರೀತಿ ಆಗಬಾರ್ದು. ಯಾಕೆ ನಾನಿವತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು 1-2 ತಾಸು ಬಂದಿಲ್ಲಿ ಹೋಗಬೇಕು ಅಂತೇಳಿ ಬಂದಿರುವಂಥದ್ದು. ಆದರೆ ರೈತರ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲೊಂದು ಕಡೆ ನಾವು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ರೆ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ತೇವೆ. ಈ ರೈತರ ಹೋರಾಟಕ್ಕೆ ಒಂದು ಧ್ವನಿಗೂಡಿಸುವಂಥ ಕೆಲಸವೂ ಕೂಡ ಆಗಬೇಕು. ಅವ್ರಿಗೆ ರೈತರಿಗೆ, ಕಬ್ಬು ಬೆಳೆಗಾರಿಗೆ ಒಂದು ಆತ್ಮಸ್ಥೈರ್ಯ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಕೂಡ ಇವತ್ತಿಲ್ಲೇ ಉಳ್ಕೊಂಡಿದ್ದೇನೆ. ಈಗ ಸಕ್ಕರೆ ಸಚಿವರು ಹೇಳ್ತಾ ಇದ್ದಾರೆ ನಮ್ಮದೇನು ಜಾಸ್ತಿ ಇದರಲ್ಲಿ ಪಾತ್ರ ಇಲ್ಲ, ಎಲ್ಲ ಕೇಂದ್ರದ ಪಾತ್ರ ಇರುತ್ತೆ. BY ವಿಜೇಂದ್ರ ಅವರು ನಮ್ಮ ಜೊತೆಗೆ ಬರಲಿ, ಬೇಕಾದ್ರೆ ನಾವು ಕೇಂದ್ರಕ್ಕೆ ಹೋಗಿ ಕೇಳ್ತೀವಿ ಅಂತ ಹೇಳ್ತಾರೆ. ನಾನು ರೈತರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತೇವೆ. ನಾವು ಕೂಡ ಕೈ ಜೋಡಿಸಿದ್ದೇವೆ. ಸಚಿವರು ಏನೇ ಹೇಳಬೇಕು ಅಂದರೂ ಸಹ ಈ ವೇದಿಕೆಗೆ ಬಂದು ಇಲ್ಲಿ ಅವರ ಅಭಿಪ್ರಾಯನ ತಿಳಿಸಲಿ, ರೈತರಿಗೆ ವಿಶ್ವಾಸ ತುಂಬುವಂಥ ಕೆಲಸ ಮಾಡಲಿ. ನಾನು ತಮ್ಮ ಮೂಲಕ ಗೌರವಾನ್ವಿತ ಸಚಿವರಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಏನಿವತ್ತು ಕಬ್ಬು ಹರಿಯೋದ್ರಿಂದ ಮೊಲಾಸಸ್ ಇರ್ಬೋದು, ಪವರ್ ಜನ್ರೇಷನ್ ಏನಾಗ್ತದೆ, ಎಥನಾಲ್ ಪ್ರೊಡಕ್ಷನ್ ಏನಾಗ್ತದೆ, ಅದರಿಂದ ಲಾಭ ಯಾರಿಗೆ ಹೋಗ್ತಾ ಇದೆ? ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ, ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆಯೋ? ತಮಗೆ ಗೊತ್ತಿರಲಿ, ಪ್ರತಿ ವರ್ಷ 50-55 ಸಾವಿರ ಕೋಟಿ ರೂಪಾಯಿ ಇದರಿಂದ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಉದಾಸೀನ ಮಾಡಿದೆ. ಯಾಕೆಂದರೆ ರಾಜ್ಯದವ್ರಿಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರವೃತ್ತಿ ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ಬದಿಗಿಟ್ಟು ಆಯ್ತು, ಅದನ್ನೇ ಇಲ್ಲೇ ಬಂದು ಹೇಳಿ ಅಲ್ಲ, ಕೇಂದ್ರ ಸರ್ಕಾರದ ಪಾತ್ರ ಏನಿದೆ, ರಾಜ್ಯ ಸರ್ಕಾರದ ಪಾತ್ರ ಏನಿದೆ, ಇಲ್ಲ ರೈತರ ಕಡೆ ಚರ್ಚೆ ಮಾಡೋಣ. ಹಾಗಾಗಿ ಶಿವಾನಂದ ಪಾಟೀಲ್ರವರು ಸಕ್ಕರೆ ಸಚಿವರಿದ್ದಾರೆ, ಆ ಇಲಾಖೆ ಸಚಿವರಿದ್ದಾರೆ, ಅಲ್ಲಿ AC ರೂಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದನ್ನು ಬಿಟ್ಟು ಏನು ಬೀದಿಗಿಳಿದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಲ್ಲೇ ಬಂದದನ್ನು ಮನವರಿಕೆ ಮಾಡಿಕೊಡ್ಲಿ. ಈಗ ನಿಮ್ಮ ಹೋರಾಟಕ್ಕೆ ಮನದು ನಾಳೆ ಸರ್ಕಾರ HK ಪಾಟೀಲ್ ಅವ್ರನ್ನ ಈ ಒಂದು ಸ್ಥಳಕ್ಕೆ ಕಳಿಸ್ತಾ ಇದೆ. HK ಪಾಟೀಲ್ರು ಒಬ್ಬ ಹಿರಿಯ ಸಚಿವರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ.
ರೈತರಿಗೆ ಸಿಹಿ ಸುದ್ದಿಯನ್ನು ತರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಕಾದು ನೋಡೋಣ ನಾಳೆ ಏನಾಗ್ತದೆ ಅಂತೇಳಿ. ನಿಮ್ಮ ಹೋರಾಟ ಇತಿಹಾಸದಲ್ಲಿ ದಾಖಲಾಗ್ತಾ ಇದೆಯಾ? ಯಾಕಂದ್ರೆ ಫಸ್ಟ್ ಟೈಮು ಒಬ್ಬರು ರಾಜ್ಯಾಧ್ಯಕ್ಷರು ಈ ರೀತಿ ರೈತರೊಟ್ಟಿಗೆ ಬೀದಿಯಲ್ಲಿ ಮಲಗಿ ಅವ್ರ ಜೊತೆಗೆ ನಾವು ಇದ್ದೇವೆ ಅನ್ನೋ ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಇವತ್ತು ಯಡಿಯೂರಪ್ಪನವ್ರು ನೆನಪು ಮಾಡ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ರೈತ ಪರ ಅನೇಕ ಹೋರಾಟಗಳನ್ನು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಇದೇನು ಮೊದಲ ಬಾರಿ ನಾನು ರಾಜ್ಯದ ಅಧ್ಯಕ್ಷನಾಗಿ ನಾನು ಮಾಡ್ತಾ ಇರುವಂಥದ್ದು. ಅನೇಕ ಹೋರಾಟಗಳು ರೈತ ನಾಯಕ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಆಗಿರುವಂಥದ್ದು. ಅದು ನನಗೆ ಒಂದು ರೀತಿ ತೃಪ್ತಿ ಇದೆ. ನಾನು ಜನ್ಮದಿನ ಅಂತೇಳಿ ಬೆಂಗಳೂರಿನಲ್ಲಿ ಸ್ನೇಹಿತರ ಜೊತೆ ಕೂರೋ ಬದಲು ಇವತ್ತು ರೈತರೊಂದಿಗೆ ಇವತ್ತು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು, ಇಂಥ ಸಂಕಷ್ಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅನ್ನೋ ತೃಪ್ತಿ ನನಗಿದೆ. ಸೊ ಇದಿಷ್ಟು ಸದ್ಯ BY ವಿಜೇಂದ್ರ ಅವರ ಮಾತು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬವನ್ನು ಬಿಟ್ಟು ರೈತರ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ನೀಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.